ಇನ್ನು ನಮ್ಮ ಈ BMTC ಚಾಲಕರಿಗೆ ಏನಾಗಿದೆ ಅಂತ ಮೊನ್ನೆ ಯಾರೋ ಬಸ್ ಓಡಿಸಬೇಕಾದ್ರೆ ಮೊಬೈಲಲ್ಲಿ ರೀಲ್ಸ್ ನೋಡಿಕೊಂಡು ಹೋಗ್ತಾ ಇದ್ರು ಡ್ರೈವರು. ಈಗ ಪೇಪರ್ ಓದ್ತಾ ಇದ್ದಂತೆ. ಇನ್ನೆಲ್ಲೂ ಟೈಮೇ ಸಿಗಲಿಲ್ಲ ಈ ಅಪ್ಪನಿಗೆ ಅಂತ ಪೇಪರ್ ಓದೋಕ್ಕೆ. ನಾನು ಬಸ್ ಓಡಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದಾರೋ ಮನೇಲಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದೀನಿ ಅಂದ್ಕೊಂಡಿದ್ದಾರೋ ಗೊತ್ತಾಗ್ತಿಲ್ಲ. ಬಸ್ ಓಡಿಸ್ಬೇಕಾದ್ರೆ ಅನುಸರಿಸಬೇಕಾದ ಕ್ರಮಗಳನ್ನೇ ಮರಿತಾ ಇದ್ದಾರೆ. ಯಾಕಿಷ್ಟು ನಿರ್ಲಕ್ಷ್ಯ BMTC ಡ್ರೈವರ್ಗಳಿಗೆ ಅಂತ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ರೀಲ್ಸ್ ಆಯಿತು, ಈಗ ನ್ಯೂಸ್ ಪೇಪರ್ ಓದ್ತಾ ಬಸ್ ಚಾಲನೆ ಮಾಡಿದ್ದಾರೆ. ಅಷ್ಟು ಕಷ್ಟಪಟ್ಕೊಂಡು ಬೆಂಗಳೂರಲ್ಲಿ ಮೈಯೆಲ್ಲ ಕಣ್ಣಾಗಿ ಓಡಿಸಿದ್ರು. ಈಗ ನೋಡಿ ಹಳೆ ಸ್ಟೋರಿ ತೋರಿಸೋದಲ್ಲ ಹಂಗಾಗುತ್ತೆ. ಇನ್ನು ಪೇಪರ್ ಓದ್ಕೊಂಡು ಬಸ್ ಓಡಿಸ್ತೀನಿ ಅಂದರೆ ಆ ಪ್ರಯಾಣಿಕರ ಜೀವಕ್ಕೆ ಬೆಲೆ ಇಲ್ವಾ? ಇದು ಮೊನ್ನೆ ಆತ ರೀಲ್ಸ್ ನೋಡಿಕೊಂಡು ಬಸ್ ಓಡಿಸ್ತಾ ಇರೋದು ಲೆಫ್ಟ್ ವಿಂಡೋದಲ್ಲಿ. ರೀಲ್ಸ್ ನೋಡ್ಕೊಂಡು ಬಸ್ ಓಡಿಸ್ತಿರೋದು. ಇವತ್ತು ಪೇಪರ್ ಓದ್ಕೊಂಡು ಬಸ್ ಓಡಿಸ್ತಾ ಇರೋದು. ಈ ಡ್ರೈವರ್ಗಳು ಇದನ್ನು ಶೋಕಿ ಅಂದ್ಕೊಂಡಿದ್ದಾರಾ ಏನು ಅಂತ ಏನಪ್ಪ ಒಂದು ಅರ್ಥ ಆಗ್ತಾ ಇಲ್ಲ. ಹಿಂದ್ಗಡೆ ಜನ ಕೂತಿರ್ತಾರೆ, ಅವ್ರ ಜೀವ ನನ್ನ ಕೈಲಿದೆ, ಒಂದು ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಇದು ಎಲ್ಲಿ ನಡೆದಿದ್ದು ಘಟನೆ? ಇದು ಪ್ರಯಾಣಿಕರು ಕೇವಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಸುಮ್ಮನಾಗ್ಬಿಟ್ರಾ ಅಥವಾ ಅವನನ್ನು ಪ್ರಶ್ನೆ ಮಾಡಿದ್ರಾ ಅಂತ? ಅರವಿಂದ್, ಘಟನೆ ಆಗಿರುವಂಥದ್ದು ಬನಶಂಕರಿ ಟು ITPL ರಸ್ತೆಯಲ್ಲಿ ಆ ಮಾರ್ಗದಲ್ಲಿ ಆಗಿರುವಂಥ ಘಟನೆ. ಮೊನ್ನೆ ಅಷ್ಟೇ ನಾವೇ ಕೂಡ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಚಾಲಕ ರೀಲ್ಸನ್ನು ನೋಡಿಕೊಂಡು ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಂಡು ಆ ರೀಲ್ಸನ್ನು ನೋಡ್ತಾ ಇದ್ದಂಥ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ 2 ದಿನದ ಅಂತರದಲ್ಲಿ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಚಾಲಕ ಟ್ರಾಫಿಕ್ನಲ್ಲಿ ಇರುವಂಥ ಸಂದರ್ಭದಲ್ಲೇ ಆರಾಮಾಗಿ ಪೇಪರ್ ಇಟ್ಕೊಂಡು ಓದ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ವಿಡಿಯೋದಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ವೆಹಿಕಲ್ಗಳು ಸ್ಲೋ ಮೂವಿಂಗ್ನಲ್ಲಿದೆ, ದೊಡ್ಡ ಮಟ್ಟದ ಟ್ರಾಫಿಕ್ ಇದೆ. ಹೀಗಿದ್ರೂ ಕೂಡ ಆತ ಆರಾಮಾಗಿ ಆ ರೀತಿಯಾಗಿ ಪೇಪರನ್ನು ಓದ್ಕೊಂಡು ಹೋಗ್ತಾ ಇರೋದು, ಬಸ್ಸನ್ನು ಚಾಲನೆ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದೆ. ವಿಡಿಯೋನ ಆತನ ಹಿಂಭಾಗದಲ್ಲಿ ಇದ್ದಂತಹ ಪ್ರಯಾಣಿಕರೇ ಮಾಡಿದ್ದಾರೆ. ಬಟ್ ಆದರೆ ಅವರು ಅದನ್ನೇನು ಕೇಳೋದಕ್ಕೆ ಹೋಗಿಲ್ಲ. ಬಟ್ ಜಸ್ಟ್ ವಿಡಿಯೋವನ್ನು ಮಾಡಿಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಬರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಕ್ರಮಗಳ ಬಗ್ಗೆ ಅಥವಾ ಅವ್ರು ತೆಗೆದುಕೊಳ್ಬೇಕಿರುವಂಥ ಮುಂಜಾಗ್ರತೆ ಕ್ರಮಗಳ ಬಗ್ಗೆ, ಚಾಲಕರಿಗೆ ಅನುಸರಿಸಬೇಕಾದಂಥ ರೂಲ್ಸ್ಗಳ ಬಗ್ಗೆ ಗಮನ ಇಲ್ವಾ ಅನ್ನುವಂಥದ್ದು. ಯಾಕಂದರೆ ನಿನ್ನೆ ಆದಂಥ ಘಟನೆಯ ಬಳಿಕವೂ ಕೂಡ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ BMTCಗೆ ಇತ್ತು. BMTCಗೆ ಇದ್ರೂ ಕೂಡ ಅದನ್ನು ತಿಳಿ ಹೇಳುವಂಥ ಕೆಲಸವನ್ನು ರೀಲ್ಸ್ ನೋಡಿದಂಥ ಸಂದರ್ಭದಲ್ಲೂ ಕೂಡ ಮಾಡಿರಲಿಲ್ಲ. ಬಟ್ ಈಗ ಅದನ್ನದೇ ಮತ್ತೊಂದು ಘಟನೆ ಈಗ ಆಗಿರುವಂಥದ್ದು. ಪ್ರಯಾಣಿಕರ ಜೀವಕ್ಕೆ ಬೆಲೆ ಇಲ್ವಾ ಅಂತೇಳಿ. ಯಾಕಂದರೆ ಕಳೆದ ಇತ್ತೀಚಿನ ದಿನಗಳಲ್ಲಿ BMTC ಬಸ್ಗಳಲ್ಲಿ ಆಗ್ತಾ ಇರುವಂಥ ಅವಘಡಗಳು ಎಲ್ಲವೂ ಕೂಡ ಗೊತ್ತಿದೆ. ಈಗಿದ್ರೂ ಕೂಡ ಚಾಲಕರು ಯಾಕೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅನ್ನುವಂಥದ್ದು ಮಾತ್ರ ಗೊತ್ತಾಗ್ತಾ ಇಲ್ಲ. BMTC ಕೂಡ ಇದ್ರ ಬಗ್ಗೆ ಗಂಭೀರವಾದಂಥ ಗಮನವನ್ನು ಹರಿಸಬೇಕಾದಂಥ ಅವಶ್ಯಕತೆ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರಾಘು, ಧನ್ಯವಾದ. ನಿಜ, ಡಿಪೋ ಮ್ಯಾನೇಜರ್ಗಳು ಏನು ಮಾಡ್ತಾರೆ? ಇದು ಯಾವ ಡಿಪೋದು ಅಂತ ನಾವು ಹೇಳ್ತಾ ಇದ್ವಿ. ಬನಶಂಕರಿ ಟು ITPL ರಸ್ತೆಯಲ್ಲಿ ನಡೆದಿರೋ ಘಟನೆ ಇದು. ಆಮೇಲೆ ಡ್ರೈವರ್ ಮುಖನೂ ಕಾಣ್ತಾ ಇದೆ. ಡಿಪೋ ಮ್ಯಾನೇಜರ್ಗಳು ಕ್ರಮ ತಗೋಬೇಕಷ್ಟೆ.